ಓಂ ನಮೋ ನಾರಾಯಣಾಯ. ಪೂಜೆಯ ವಿಧಿವಿಧಾನಗಳಲ್ಲಿ ನಾವು ಷೋಡಶ ಪೂಜೆಯ ಒಂದು ಸಂಸ್ಕಾರಗಳ ಪೂಜೆಯಲ್ಲಿ ನಾವು ಬಹುಮುಖ್ಯವಾಗಿ ಮನೆಯಲ್ಲಿ ಎಲ್ಲವನ್ನ ಪೂಜೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಗಂಟೆಯ ಮಹತ್ವ. ಆ ಗಂಟೆಯ ಪೂಜೆ ಮಾಡಿದಾಗ ನಮಗೂ ಕೂಡ ಎಲ್ಲೋ ಒಂದು ಕಡೆ ಆ ಭಗವಂತನಲ್ಲಿ ಗಟ್ಟಿ ನಂಬಿಕೆ ಕೂಡ ಉಂಟಾಗ್ತಕ್ಕಂಥದ್ದು. ಗಂಟೆಯ ಪೂಜಾ ಮಹತ್ವದಲ್ಲಿ ಏನು ವಿಶೇಷಗಳು, ಗಂಟೆ ಬಾರಿಸೋದ್ರಿಂದ ಅಷ್ಟು ಮಹತ್ವ ಏನಿರುತ್ತೆ ಅಂದಾಗ, ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಗಂಟೆ ಬಾರಿಸಕ್ಕೆ ಹೋದಾಗ ಪೂಜಾ ಸಮಯದಲ್ಲಿ ಗಂಟೆಯಿಂದ ಏನಾಗುತ್ತೆ, ದುಷ್ಟಶಕ್ತಿಗಳು ಆಚೆ ಹೋಗ್ತವೆ, ಶಿಷ್ಟ ಶಕ್ತಿಗಳ ಆವಿರ್ಭಾವ ಆಗುತ್ತೆ, ದೇವತಾ ಲಹರಿಗಳನ್ನು ಹೀರ್ಕೊಳ್ತಕ್ಕಂಥ ಒಂದು ವಿಶೇಷವಾದ ಶಕ್ತಿ ಇರ್ತಕ್ಕಂಥದ್ದೇ ಈ ಗಂಟೆಗೆ. ಅದಕ್ಕೆ ಹೇಳ್ತೀವಿ ನಾವು ಧರ್ಮ ಗ್ರಂಥಗಳಲ್ಲೂ ಹೇಳಿದ್ದಾರೆ, ಪೂಜಾ ಸಮಯದಲ್ಲಿ ಯಾರು ಗಂಟೆಯನ್ನು ಬಾರಿಸ್ತಾರೋ ಅಲ್ಲಿ ಒಂದು ವಿಶೇಷವಾದ ಶಕ್ತಿ ಆವಿರ್ಭಾವ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಧರ್ಮ ಗ್ರಂಥಗಳಲ್ಲೂ ಕೂಡ ಹೇಳಿದ್ದಾರೆ. ನಾವು ಯಾವಾಗ ಸಾಮಾನ್ಯವಾಗಿ ಗಂಟೆಯನ್ನು ಬಾರಿಸ್ತೀವಿ, ಭಗವಂತನಿಗೆ ಸ್ನಾನ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ, ಭಗವಂತನಿಗಳಿಗೆ ಮಂತ್ರ ನಿವೇದನೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ, ಅಭಿಷೇಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಂಟೆಯನ್ನು ಬಾರಿಸ್ತೀವಿ. ಆಮೇಲೆ ಧೂಪ ದೀಪ ನೈವೇದ್ಯವನ್ನು ಅರ್ಪಣೆ ಮಾಡ್ತಕ್ಕಂಥ ಆ ಸಂದರ್ಭದಲ್ಲಿ ಗಂಟೆಯನ್ನು ಬಾರಿಸ್ತಾ ಇರ್ತೀವಿ. ಅದರ ಜೊತೆಗೆ ದೀಪ ಬೆಳಗ್ತಕ್ಕಂಥ ಸಂದರ್ಭದಲ್ಲಿ, ಅದರೊಂದಿಗೆ ನಾವು ಭಗವಂತನಿಗೆ ಆಭರಣ ಬಟ್ಟೆ ಆಗ್ತಕ್ಕಂಥ ಸಂದರ್ಭದಲ್ಲಿ, ಭಗವಂತನನ್ನು ಹೊಗಳ್ತಕ್ಕಂಥ ಸಂದರ್ಭದಲ್ಲಿ ಆ ಗಂಟೆಯನ್ನು ಬಾರಿಸ್ತಾ ಇರ್ತೀವಿ. ಈ ಎಲ್ಲ ಸಮಯಗಳಲ್ಲೂ ಕೂಡ ಋಣಾತ್ಮಕ ಶಕ್ತಿಗಳು ಹೋಗಿ ಧನಾತ್ಮಕ ಶಕ್ತಿಗಳು ಬರುತ್ತೆ. ಭಗವಂತನ ಒಂದು ಕೃಪೆ ನಮಗೆ ಸಿಗ್ತಕ್ಕಂಥ ಆ ಸಂದರ್ಭದಲ್ಲಿ ಸಾಕಷ್ಟು ಪವಾಡಗಳೇ ಕೂಡ ನಡೆದೋಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೀವಿ. ಬಹುಮುಖ್ಯವಾಗಿ ಸಾಮಾನ್ಯವಾಗಿ ನಾವೆಲ್ಲರೂ ಅಷ್ಟೇ, ನಾವು ಸಾಮಾನ್ಯವಾಗಿ ಇದರೆಲ್ಲರದೊಟ್ಟಿಗೆ ಪೂಜೆಯನ್ನು ಮಾಡಿ, ಪೂಜೆ ಮುಗಿದ ನಂತರ ಆರತಿಯ ಸಂದರ್ಭದಲ್ಲಿ ಆ ಗಂಟೆಯನ್ನು ಬಾರಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಇದರಿಂದ ಒಂದು ಪುಟ್ಟ ಮನೆ ಆಗಿರ್ಬೋದು, ಚಿಕ್ಕ ಮನೆ, ಬಾಡಿಗೆ ಮನೆ, ಸ್ವಂತ ಮನೆ, ಯಾವುದೇ ಮನೆ ಇದ್ದರೂ ಕೂಡ ಆ ಮನೆಯ ಆ ಮನೆಯ ಪರಿಪೂರ್ಣವಾಗಿ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳು ಆವರಿಸ್ಕೊಳ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಯಾವಾಗಲೂ ಅದಕ್ಕಾಗಿಯೇ ಒಂದು ವಿಶೇಷವಾದ ಮಂತ್ರ ಕೂಡ ಇರುತ್ತೆ. ಆಗಮಾರ್ಥಾಂತು ದೇವಾನಾಂ ಗಮನಾರ್ಥಾಂತು ರಾಕ್ಷಸಾಂ ಕುರು ಘಂಟಾರವಂ ನಾದಂ ದೇವತಾ ಸ್ಥಾನ ಸನ್ನಿಧೋ ಅಂತಕ್ಕಂಥ ಗಂಟೆಯ ಮಂತ್ರವನ್ನು ಕೂಡ ನಾವು ಹೇಳ್ಕೊಳ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮಲ್ಲಿ ಗಟ್ಟಿತನ ಬರುತ್ತೆ. ಆ ದೇವರುಗಳ ಆಗಮನ ಆಗಬೇಕು ನಮ್ಮ ಮನೆಗೆ, ಆ ಶಕ್ತಿ ನಮಗೆ ಬರಬೇಕು, ರಾಕ್ಷಸರು ದುಷ್ಟಶಕ್ತಿಗಳು ಆಚೆ ಹೋಗಬೇಕು. ಮನೆಯಲ್ಲಿ ಕಲಹಗಳಿರುತ್ತೆ, ದಾರಿದ್ರ್ಯ ಇರುತ್ತೆ, ಕಂಟಕಗಳಿರುತ್ತೆ, ಸಾಲ ಇರುತ್ತೆ, ಮನೆಯಲ್ಲಿ ಒದ್ದಾಡ್ತಾ ಇರ್ತೀರ, ಎಲ್ಲ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಅನುಭವಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ಗಂಟೆ, ಅದು ಬೆಳ್ಳಿದಾಗಿರ್ಬೋದು, ತಾಮ್ರದ್ದಾಗಿರ್ಬೋದು, ಹಿತ್ತಾಳೆದಾಗಿರ್ಬೋದು, ಅನುಕೂಲಕ್ಕೆ ತಕ್ಕಾಗಿ ಮಾಡ್ಕೊಂಡಿರ್ಬೋದು. ಆದರೆ ಯಾವಾಗಲೂ ಹೇಳ್ತೀವಿ ನಾವು, ಹಿತ್ತಾಳೆಯ ಗಂಟೆಯಿಂದ ಸಾಕಷ್ಟು ಶುಭ, ಹೆಚ್ಚು ಫಲ ಕೊಡ್ತಕ್ಕಂಥದ್ದೇ ಹಿತ್ತಾಳೆಯ ಗಂಟೆ ಕೂಡ ಆಗಿರುತ್ತೆ. ಇದು ಸ್ಕಾಂದ ಪುರಾಣದಲ್ಲೂ ಕೂಡ ಇದರ ಉಲ್ಲೇಖ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅದರ ಜೊತೆಗೆ ಭಗವಂತ ಹೇಳ್ತಾನೆ, ಸಾಕ್ಷಾತ್ ವಿಷ್ಣು ಭಗವಾನರು ಹೇಳ್ತಾರೆ ಭಗವದ್ಗೀತೆಯಲ್ಲಿ, ನನಗೆ ಎಲ್ಲ ವಸ್ತುಗಳ ಜೊತೆಗೆ ಆ ಘಂಟಾನಾದ ಇಷ್ಟ, ಆ ಗಂಟೆಯ ಸದ್ದು ನನಗಿಷ್ಟ ಅಂತಕ್ಕಂಥದ್ದು ಕೂಡ ಹೇಳಿರ್ತಕ್ಕಂಥದ್ದನ್ನು ಕೂಡ ಇವತ್ತಿನ ದಿವಸ ಉಲ್ಲೇಖಗಳಿದೆ. ಇದಕ್ಕಾಗಿ ನಾವು ಆ ಮನೆಯಲ್ಲಿ ಸರಳ ಪೂಜೆ, ಸಿಂಪಲ್ ಪೂಜೆ ಮಾಡಿದ್ರೂ ಸಹ ಒಂದು 2 ನಿಮಿಷ ಆದರೂ ಆ ಘಂಟಾನಾದವನ್ನು ಮಾಡಿದಾಗ ಅದರಿಂದ ನಮಗೆ ಸಾಕಷ್ಟು ಶುಭ ಆಗುತ್ತೆ. ಇದು ನಮಗೆ ಅನುಭವಪೂರ್ವಕವಾಗಿ ಕೃತಯುಗ, ತ್ರೇತಾಯುಗ, ದ್ವಾಪರಯುಗದಲ್ಲೂ ಕೂಡ ಇದನ್ನು ಗಮನಿಸಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಗಂಟೆಯು ಪ್ರಾರಂಭಿಕವಾಗಿ ಗಂಟೆಯುಗ ನಾವು ಪೂಜೆ ಮಾಡೋಕ್ಕೆ ಹೋಗ್ತೀವಿ. ಭೂಮಿ ಪೂಜೆ ಇರ್ಬೋದು, ಮನೆ ಕಟ್ಕೊಳ್ಳೋಕ್ಕಿರ್ಬೋದು, ಶಂಕುಸ್ಥಾಪನೆ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಎಲ್ಲಕ್ಕೂ ಕೂಡ ಆ ಘಂಟಾನಾದವು ನಮಗೆ ಧನಾತ್ಮಕ ಲಹರಿಗಳನ್ನು ಕೊಡೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸರ್ವೇ ಜನ ಸುಖಿನೋ ಭವಂತು.